45 ಸಿನಿಮಾ ಶುರುವಾಗಿ 3 ವರ್ಷನೇ ಆಯಿತು. ಸಿನಿಮಾ ಅನೌನ್ಸ್ ಆದಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾನೆ ಇತ್ತು. ಕಾಸ್ಟಿಂಗ್ ವೈಸ್ ಇರ್ಬೋದು, ಮೇಕಿಂಗ್ ವಿಚಾರದಲ್ಲಿ ಸಿನಿಮಾ ಮೇಲಿನ ನಿರೀಕ್ಷೆ ಡಬಲ್ ಆಗಿತ್ತು. ಅದರಲ್ಲೂ 3 ಸ್ಟಾರ್ಗಳನ್ನು ಮ್ಯಾನೇಜ್ ಮಾಡೋದು ನಿರ್ದೇಶಕರಿಗೂ ದೊಡ್ಡ ಕೆಲಸ ಆಗಿತ್ತು. ಆದರೆ 45ನಲ್ಲಿ ತುಂಬ ಚೆನ್ನಾಗಿ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ. ಹೌದು, 45 ಸಿನಿಮಾವನ್ನು ಅರ್ಜುನ್ ಜನ್ಯ ನಿರ್ದೇಶನ ಮಾಡಿದ್ದಾರೆ. ರಮೇಶ್ ರೆಡ್ಡಿ ಅವರು ನಿರ್ಮಾಣ ಮಾಡಿದ ಹೈ ಬಜೆಟ್ ಸಿನಿಮಾ ಇದು. ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ನಟಿಸಿದ್ದಾರೆ. ಇದೆಲ್ಲ ಗೊತ್ತಿರೋ ವಿಷಯ. ಇದೀಗ ಸ್ಟ್ರೇಟ್ ಆಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 45 ಸಿನಿಮಾದ ಫಸ್ಟ್ ಸೀನ್ನಿಂದಲೇ ಕತೆ ಶುರುವಾಗುತ್ತೆ. ಪ್ಯೂರ್ ಡಿವೈನಿಟಿ ಕಂಟೆಂಟ್ ಇರುವಂಥ ಸಿನಿಮಾ ಇದು. ಕಾಂತಾರ ಸಿನಿಮಾ ಬಳಿಕ ಕನ್ನಡದಲ್ಲಿ ಬಂದಿರೋ ಮತ್ತೊಂದು ಅತ್ಯುತ್ತಮ ಕಂಟೆಂಟ್ನ ಸಿನಿಮಾ ಅಂತಲೂ ಹೇಳ್ಬೋದು. 45 ಸಿನಿಮಾದಲ್ಲಿ ಅಬ್ಬರ ಇದೆ, ಆಡಂಬರ ಇದೆ, ಕಲರ್ಫುಲ್ ಇದೆ, ಫಿಲಾಸಫಿಯೂ ಇದೆ, ಕ್ರೂರತೆಯೂ ಕಾಣಿಸುತ್ತೆ. ಒಂದೊಳ್ಳೆ ಮೆಸೇಜ್ ಅನ್ನ ಸಹಿತ ನಿರ್ದೇಶಕರು ಹೇಳಿದ್ದಾರೆ. ಇದರಾಚೆಗೆ ಇನ್ನೂ 10 ವಿಷಯಗಳಿವೆ. ಬಗೆ ಬಗೆ ಲೇಯರ್ಗಳು ಈ ಸಿನಿಮಾದುದ್ದಕ್ಕೂ ಕಾಣಿಸುತ್ತವೆ. ಹಾಗಾದ್ರೆ ಏನಿದು 45 ಸಿನಿಮಾ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಮನುಷ್ಯ ಸತ್ತ 45 ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಗರುಡ ಪುರಾಣವನ್ನೇ ಇಡೀ ಸಿನಿಮಾದ ಮೂಲವಾಗಿಸಿಕೊಂಡು ಅಚ್ಚುಕಟ್ಟಾಗಿ ಕತೆ ಮಾಡಿಕೊಂಡಿದ್ದಾರೆ. ಶಿವಪ್ಪ ಯಾರು, ರಾಯಪ್ಪನ ಕೆಲಸ ಏನು, ರಾಜ್ಬಿ ಶೆಟ್ಟಿಗೆ ಸಿಕ್ಕಿರೋ ಪಾತ್ರ ಎಂಥದ್ದು, ಈ ಎಲ್ಲ ಕೌತುಕವನ್ನ ನೀವು ಸಿನಿಮಾ ನೋಡಿಯೇ ಸವಿಬೇಕು. ಗರುಡ ಪುರಾಣದ ಬಗ್ಗೆ ನಾವು ಈಗಾಗಲೇ ಕೇಳಿದ್ದೇವೆ, ಓದಿದ್ದೇವೆ. ಆದರೆ ಅದರಲ್ಲಿ ಏನಿದೆ ಅನ್ನೋದರ ಪೂರ್ತಿ ವಿವರ ಎಲ್ಲರಿಗೂ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಗರುಡ ಪುರಾಣದ ಒಂದಿಷ್ಟು ಅಂಶಗಳನ್ನ ನಿರ್ದೇಶಕರು ಟಚ್ ಮಾಡಿದ್ದಾರೆ. ಸೀರಿಯಸ್ ವಿಚಾರವನ್ನ ಸ್ಕ್ರೀನ್ ಮೇಲೆ ಲೈವ್ಲಿಯಾಗಿ, ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದ್ದಾರೆ. ಮೂಲ ಆಶಯಗಳಿಗೆ ಎಲ್ಲೂ ಧಕ್ಕೆ ಮಾಡದಂತೆ ತುಂಬಾ ಜಾಣ್ಮೆಯಿಂದ ಅರ್ಜುನ್ ಜನ್ಯ ಈ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್. ಆ ಎಲಿಮೆಂಟ್ಗಳನ್ನ ಮಾಸ್ ಜೊತೆ ಮಿಶ್ರಣ ಮಾಡಿದ್ದಾರೆ ಅರ್ಜುನ್ ಜನ್ಯ. ಶಿವಣ್ಣ ಮತ್ತು ಉಪ್ಪಿ ಅಂದ್ಮೇಲೆ ಓಂ ಸಿನಿಮಾ ನೆನಪಿಗೆ ಬರುತ್ತೆ. ಆ ಓಂ ಸಿನಿಮಾವನ್ನು 45 ಸಿನಿಮಾದಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಗರುಡ ಗಮನ, ಋಷಭ ವಾಹನ ಚಿತ್ರದ ಝಲಕ್ಕು ಸಹಿತ ಈ ಸಿನಿಮಾದಲ್ಲಿ ಕಾಣುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಾರ್ ಕಾಸ್ಟ್ನ ಫೇಮ್ಗೆ ತಕ್ಕಂತೆ ಅವರ ಸಿನಿ ಕೆರಿಯರ್ನ ಹೈಲೈಟ್ಸ್ಗಳನ್ನ ಇಲ್ಲಿ ಕಾಣಬಹುದು. 45 ಸಿನಿಮಾವನ್ನು ಅರ್ಜುನ್ ಜನ್ಯ ಶಿವಣ್ಣನಿಗಾಗಿ ಮಾಡಿರುವಂಥ ಸಿನಿಮಾ. ಶಿವಣ್ಣನ ಅಪ್ಪಟ ಅಭಿಮಾನಿಯೊಬ್ಬರು ಶಿವಣ್ಣನನ್ನ ಹೇಗೆಲ್ಲ ತೆರೆ ಮೇಲೆ ತೋರಿಸ್ಬೇಕೋ ಆ ಮಟ್ಟಿಗೆ ತೋರಿಸುವಂಥ ಪ್ರಯತ್ನವನ್ನ ಅರ್ಜುನ್ ಜನ್ಯ 45 ಸಿನಿಮಾದಲ್ಲಿ ಮಾಡಿದ್ದಾರೆ. ಈವರೆಗೂ ಶಿವಣ್ಣನನ್ನ ಯಾರೂ ಈ ರೀತಿ ತೋರಿಸೋ ಪ್ರಯತ್ನ ಮಾಡಿಲ್ಲ. ಅದು 45 ಸಿನಿಮಾದಲ್ಲಿ ನೆರವೇರಿದೆ, ಸಾಕಾರಗೊಂಡಿದೆ. ಅದರಲ್ಲೂ ಕೊನೆಯ 20 ನಿಮಿಷ ಕ್ಲೈಮ್ಯಾಕ್ಸ್ ಗೂಸ್ ಬಂಪ್ ತರಿಸುತ್ತೆ. ತೆರೆ ಮೇಲೆ ಸಾಕ್ಷಾತ್ ಶಿವ ತಾಂಡವ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಕೊನೆಗೆ ಸಿಗೋ ಟ್ವಿಸ್ಟು, ಆ ರಿದಮ್ಮು ಮತ್ತೆ ಟೆಂಪೋನ ಕೊನೆ ತನಕ ಮೇಂಟೈನ್ ಮಾಡಿದ್ದಾರೆ ನಿರ್ದೇಶಕರು. ಮೇಕಿಂಗ್ ವಿಚಾರದಲ್ಲಿ ನಿರ್ಮಾಪಕ ರಮೇಶ್ ರೆಡ್ಡಿ ಅವರು ಕೈ ಬಿಚ್ಚಿ ಖರ್ಚು ಮಾಡಿದ್ದಾರೆ. VFX ಎಲಿಮೆಂಟ್ಸ್ 45 ಸಿನಿಮಾದ ಒಂದು ಹೈಲೈಟ್ಸ್ ಅಂತಾನೆ ಹೇಳ್ಬೋದು. ವಿದೇಶಿ ಟೆಕ್ನಿಷಿಯನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ರಿಯಾಲಿಟಿಗೆ ಹತ್ತಿರ ಅನಿಸುವಷ್ಟು ನ್ಯಾಚುರಲ್ ಕೆಲಸ ಅವರಿಂದ ತೆಗೆಸ್ಕೊಂಡಿದ್ದಾರೆ. ಓಂ ಶಕ್ತಿ ಅನ್ನೋ ಸ್ತುತಿಯಿಂದ ಆರಂಭವಾದ ಸಿನಿಮಾ ಓಂ ನಮ ಶಿವಾಯ ಮೂಲಕ ಎಂಡ್ ಆಗುತ್ತೆ. ನಮ್ಮ ಹಿಂದಿನ ಪುರಾಣಗಳ ಕಥೆಗಳನ್ನ ಇಂದಿನ ಕಾಂಟೆಂಪ್ರರಿಗೆ ತಕ್ಕಂತೆ ಬ್ಲೆಂಡ್ ಮಾಡಿ ಫ್ಯಾಂಟಸಿ ಲೋಕವನ್ನ ಸೃಷ್ಟಿಸಿ ಕತೆ ಹೇಳೋದು ತುಂಬಾ ಕಷ್ಟದ ಕೆಲಸ. ಆ ವಿಷಯದಲ್ಲಿ ಚೊಚ್ಚಲ ಸಿನಿಮಾದಲ್ಲಿಯೇ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಭರವಸೆಯನ್ನ ಮೂಡಿಸಿದ್ದಾರೆ. ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಸಖತ್ತಾಗಿದೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರು ಅರ್ಜುನ್ ಜನ್ಯ ಅವರೇ ಆಗಿರೋದ್ರಿಂದ ಚಿತ್ರದ ಇಂಟೆನ್ಸಿಟಿಗೆ ತಕ್ಕಂತೆ ಬೇರೆ ರೀತಿಯಲ್ಲಿಯೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ, ಶಿವಣ್ಣ ಅವರದ್ದು ಎಂದಿನಂತೆ ಸೂಪರ್ ಆಕ್ಟಿಂಗು. ಉಪೇಂದ್ರ ಅವರ ಬ್ಯಾಡ್ ಬಾಯ್ ರೋಲ್ ಸಖತ್ ವೈಲ್ಡ್ ಆಗಿದೆ. ಅಮಾಯಕ ರಾಜ್ಬಿ ಶೆಟ್ಟಿಗೂ ಒಳ್ಳೆ ಸ್ಪೇಸ್ ಸಿಕ್ಕಿದೆ ಅಂದರೆ ಮೆಚ್ಚಲೇಬೇಕು. ಚಿತ್ರದ ರೈಟಿಂಗ್ನಲ್ಲಿ ಡೆಪ್ತ್ ಇದೆ. ಪುರಾಣವನ್ನು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಹೇಳೋದು ತುಂಬ ಕಷ್ಟ. ಅದನ್ನು ಅಷ್ಟೇ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅರ್ಜುನ್ ಜನ್ಯ. ಅಮ್ಮನ ಸೆಂಟಿಮೆಂಟು, ಪ್ರೇಯಸಿಯ ಆ ಇಂಟೆನ್ಸ್ ಪ್ರೀತಿ ಚಿತ್ರದಲ್ಲಿ ಕಾಣುತ್ತೆ. ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ ಜೊತೆಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಇದು ನಮ್ಮ ರಿವ್ಯೂ. ಈ ಸಿನಿಮಾ ನೋಡಿದ್ದೇ ಆದರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.